ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 17ನೆಯ ಶ್ಲೋಕ. ಸವಿತ್ರೀಭಿರ್ವಾಚಾಂ ಶಶಿಮಣಿಶಿಲಾಭಂಗ ರುಚಿಭಿಃ ವಶಿನ್ಯಾಧ್ಯಾಭಿಸ್ತ್ವಾಂ ಸಹಜನನಿ ಸಂಚಿಂತಯತಿ ಯಃ ಸಕರ್ತಾ ಕಾವ್ಯಾನಾಂ ಭವತಿ ಮಹತಾಂ ಭಂಗಿ ರುಚಿಭಿಃ ವಾಚೋಭಿರ್ವಾಗ್ದೇವಿ ವದನ ಕಮಲ ಮೋದ ಮಧುರೈಹಿ. ಹೇ ಜನನಿಯೇ, ಮಾತಿನ ಜನ್ಮಸ್ಥಾನವಾದ ನಿನ್ನನ್ನು, ಚಂದ್ರಕಾಂತ ಶಿಲೆಗಳಂತೆ ಪರಿಶುಭ್ರರಾದ ವಶಿನ್ಯಾದಿ ವಾಗ್ದೇವತೆಗಳಿಂದ ಯುಕ್ತಳಾದ ನಿನ್ನನ್ನು ಯಾವ ಸಾಧಕನು ಭಾವಿಸಿ ಧ್ಯಾನ ಮಾಡುತ್ತಾನೋ ಅವನು ಮಹಾಕವಿಗಳ ಶೈಲಿಯಂತೆ ಸುಂದರವಾದ ಕಾವ್ಯಗಳನ್ನು ರಚಿಸಲು ಶಕ್ತನಾಗುತ್ತಾನೆ. ಆ ಕಾವ್ಯಗಳು ಹೇಗಿರುತ್ತೆ ಅಂತಂದರೆ, ಸರಸ್ವತಿಯ ಮುಖಕಮಲದಿಂದ ಹೊರಟ ಮಧುರಮಯವಾದ ತಾಂಬೂಲದ ಪರಿಮಳದಂತೆ ಸುಗಂಧಯುಕ್ತವಾಗಿ ಹರಡುವಂತೆ ಆ ಸರಸ್ವತಿ ರೂಪಳಾದ ಶ್ರೀಮಾತೆ ಅನುಗ್ರಹ ಮಾಡ್ತಾಳೆ ಅಂತ ಹೇಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆತ್ಮೀಯರೇ, ಈ ಶ್ಲೋಕದಲ್ಲಿ ಗುರುಗಳು ವಾಗ್ದೇವತೆಗಳ ಅನುಗ್ರಹ ಆದವರಿಗೆ ಎಂತಹ ಕವಿತ್ವದ ಸಿದ್ಧಿಯಾಗತ್ತೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ. ಮತ್ತು ಆ ಕವಿತ್ವದ ಕೀರ್ತಿ ವಿಶ್ವವ್ಯಾಪಿ ಹರಡುವಂತೆ ಅನುಗ್ರಹವೂ ಮಾಡ್ತಾಳೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ನೋಡಿ, ಪ್ರಾರಂಭವಾಗಿದ್ದು ಸವಿತ್ರೀರ್ಭಿರ್ವಾಚಾಂ ಶಶಿಮಣಿ ಶಿಲಾಭಂಗ ರುಚಿಭಿಃ ವಶಿನ್ಯಾದ್ಯಾಭಿಸ್ತ್ವಾಂ ಸಹಜನನಿ ಸಂಚಿಂತಯತಿ ಯಃ ಅಂತ. ಶ್ರೀಚಕ್ರದ ಮಧ್ಯದ ಬಿಂದು ಮಂಡಲ, ಆ ಬಿಂದು ಮಂಡಲದಲ್ಲಿ ಶಿವಶಕ್ತಿಗಳು ವಿರಾಜಮಾನರಾಗಿರ್ತಾರೆ. ಈ ಬಿಂದು ಮಂಡಲದ ನಂತರದ ಆವರಣಗಳಲ್ಲಿ ಇರಬಹುದಾದಂಥ ವಾಕ್ಕಿಗೆ ಸಂಬಂಧಿಸಿದ ಆ ದೇವಿಯರನ್ನ ಈ ಶ್ರೀಮಾತೆಯಾದ ಸಾವಿತ್ರಿಯೇ ಪ್ರಸವಿಸಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸವಿತ್ರಿರ್ಭಿರ್ವಾಚ ಅಂತ ಆರಂಭ ಮಾಡಿರುವಂಥದ್ದು. ಮತ್ತು ವಶಿನ್ಯಾದ್ಯಾಭಿಸ್ತ್ವಾಂ ಸಹಜನನಿ ಸಂಚಿಂತಯತಿ ಯಃ, ವಶಿನಿಯೇ ಮೊದಲಾದ ವಾಕ್ಕಿಗೆ ಸಂಬಂಧಿಸಿದ ದೇವಿಯರ ಜೊತೆ ಆ ಶ್ರೀಲಲಿತೆಯನ್ನು ಭಾವಿಸಿ ಧ್ಯಾನಿಸಬೇಕು ಅಂತ ಹೇಳಿದ್ದಾರಲ್ಲ. ಹಾಗಾದರೆ ಇಲ್ಲಿ ಹೇಳುತ್ತಿರುವಂತಹ ವಶಿನ್ಯಾದಿ ವಾಕ್ಕಿಗೆ ಸಂಬಂಧಿಸಿದಂಥ ಆ ದೇವಿಯರು ಯಾರು ಅಂತ ತಿಳಿಯಲಿಕ್ಕೆ ನಮಗೆ ಆಗಮಶಾಸ್ತ್ರ ಮಾರ್ಗದರ್ಶನ ಮಾಡುತ್ತೆ. ಮಾತೃಕಾಂ ವಶಿನೀಂ ಯುಕ್ತಾಂ ಯೋಗಿನಿಭಿಃ ಸಮನ್ವಿತಾಂ ಗಂಧಾಢ್ಯಾಕರ್ಷಿಣೀ ಯುಕ್ತಾಂ ಸಂಸ್ಮರೇತ್ ತ್ರಿಪುರಾಂಬಿಕಾಂ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಹೇಳಿರುವಂಥದ್ದು ಮಾತೃಕಾಂ ವಶಿನೀಯುಕ್ತಾಂ ಅಂತ. ಅಂದರೆ 8 ಜನ ವಶಿನ್ಯಾದಿ ವಾಗ್ದೇವತೆಗಳು ಅಂತ ಮೊದಲಾಗಿ ಹೇಳಿದ್ದಾರೆ. ಎರಡನೆಯದಾಗಿ ಯೋಗಿನಿಭಿಃ ಸಮನ್ವಿತಾಂ ಅಂದರೆ 12 ಮಂದಿ ಯೋಗಿನಿಯರು ಇದ್ದಾರೆ. ಇನ್ನು ಮೂರನೆಯದಾಗಿ ಗಂಧಾಢ್ಯಾಕರ್ಷಿಣೀ ಯುಕ್ತಾಂ ಸಂಸ್ಮರೇತ್ ತ್ರಿಪುರಾಂಬಿಕಾಂ ಅಂದರೆ 4 ಮಂದಿ ಆಕರ್ಷಣಾ ದೇವಿಯರು ಇದ್ದಾರೆ. ಹೀಗೆ ಒಟ್ಟು 8 ಮಂದಿ ವಾಗ್ದೇವತೆಗಳು, 12 ಮಂದಿ ಯೋಗಿನಿ ದೇವಿಯರು, 4 ಮಂದಿ ಆಕರ್ಷಿಣಿ ದೇವಿಯರು. ಹೀಗೆ ಒಟ್ಟು ಈ 3 ವರ್ಗದ ವಾಗ್ದೇವತೆಗಳನ್ನು ಕೂಡಿದಾಗ 24 ಮಂದಿ ವಾಗ್ದೇವಿಯರು. ಈ ಎಲ್ಲ ವಾಗ್ದೇವತೆಗಳನ್ನು ಬೆಳಗುತ್ತಿರುವಂತಹ ತ್ರಿಪುರಾಂಬಿಕೆಯು ಶೋಭಾಯಮಾನವಾಗಿದ್ದಾಳೆ. ಅವಳು ಜ್ಯೋತಿಯಾದರೆ ಈ 24 ಮಂದಿ ಆ ಜ್ಯೋತಿಯ ಕಾಂತಿಗಳಾಗಿ ವ್ಯಾಪಿಸಿದ್ದಾರೆ ಅನ್ನುವಂಥ ಚಿಂತನೆಯನ್ನು ಹೇಳಿದ್ದಾರೆ. ಇಲ್ಲಿ ವಶಿನ್ಯಾದಿ ಅಂತ ಹೇಳಿದ್ದಾರಲ್ಲ, ಅಂದರೆ ವಶಿನಿಯೇ ಮೊದಲಾದ ದೇವಿಯರು ಅಂತ ಅರ್ಥ. ಹಾಗಾದರೆ ಈ ವಶಿನ್ಯಾದಿ ವಾಗ್ದೇವತೆಗಳು ಯಾರ್ಯಾರು ಅಂತ ನೋಡುವುದಾದರೆ, ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲಾ, ಅರುಣ, ಜೈನಿ, ಸರ್ವೇಶ್ವರಿ, ಕೌಳಿನಿ ಅಂತ ಇವರೇ ಅಕ್ಷರಾದಿ ದೇವತೆಗಳು ಅಂತ. ನಮಗೆ ಲಲಿತಾ ಸಹಸ್ರನಾಮವನ್ನು ಕೊಟ್ಟಂತಹ ಮಹಾನ್ ಋಷಿಕೆಯರು ಇವರೆಲ್ಲ ಅಂತ. ಈಗ ಇದರಲ್ಲಿ ವಾಗ್ದೇವತೆಗಳು 8 ಮಂದಿ ಇದ್ದಾರಲ್ಲ, ಇವರನ್ನು ಅಕ್ಷರಾದಿ ದೇವತೆಗಳು ಅಂತ ನಾವು ಹೇಳಿದ್ವಲ್ಲ. ನಮಗೆ ವರ್ಣಮಾಲೆ ಇದೆ 50 ಅಕ್ಷರಗಳಿಂದ ಅನ್ನುವಂಥದ್ದು ಗೊತ್ತಿದೆ.
ಅದರಲ್ಲಿ 8 ವರ್ಗಗಳಿದ್ದಾವೆ. ಆ 8 ವರ್ಗಕ್ಕೆ ಈ 8 ದೇವಿಯರು ಅಧಿದೇವತೆಗಳಾಗಿರ್ತಾರೆ ಅಂತ ನೋಡಿ. ಅಕಾರದಿಂದ ಅಹ ಅನ್ನುವ 16 ಅಕ್ಷರಗಳು ಸ್ವರಗಳು ಅಂತ ಕರೀತಾರೆ. ಅದಕ್ಕೆ ಕಾಮೇಶ್ವರಿ ಎಂಬ ದೇವಿ ಅಧಿದೇವತೆಯಾಗಿದ್ದಾಳೆ. ಹಾಗೆ ಮುಂದೆ ಕವರ್ಗಕ್ಕೆ ವಶಿನಿ, ಚವರ್ಗಕ್ಕೆ ಮೋದಿನಿ, ಟವರ್ಗಕ್ಕೆ ವಿಮಲ, ತವರ್ಗಕ್ಕೆ ಅರುಣ, ಪವರ್ಗಕ್ಕೆ ಜಯಿನಿ, ಯವರ್ಗಕ್ಕೆ ಸರ್ವೇಶ್ವರಿ, ಶವರ್ಗಕ್ಕೆ ಕೌಳಿನಿ ಅನ್ನುವಂಥ ದೇವಿಯರು ಇದ್ದಾರೆ. ಇನ್ನು ಈ ಅಕ್ಷರಗಳು ನಮ್ಮ ಬಾಯಿನಲ್ಲಿ ನುಡಿಯಬೇಕಾದರೆ 8 ಅಂಗಗಳು ಪ್ರಮುಖವಾಗಿ ಕೆಲಸ ಮಾಡುತ್ತೆ. ಈ 8 ದೇವಿಯರು ಈ 8 ಅಂಗದಲ್ಲಿದ್ದು ಆಯಾ ಅಕ್ಷರಗಳನ್ನು ನಮ್ಮ ಬಾಯಿನಿಂದ ಹೊರಡಿಸ್ತಾರಂತೆ. ಮೂರ್ಧನ್ಯ, ದಂತ, ಓಷ್ಟ್ಯ, ನಾಸಿಕ, ಕಂಠತಾಳು, ಕಂಠೋಷ್ಟ್ಯ, ದಂತೋಷ್ಟ್ಯ, ಅನುಸ್ವಾರ ಅಂತ. ಹೀಗೆ ಈ 8 ಸ್ಥಾನಗಳಲ್ಲಿ ವಶಿನ್ಯಾದಿ ವಾಗ್ದೇವತೆಗಳು ಇದ್ದುಕೊಂಡು ಅಕ್ಷರಗಳು ಪದಗಳಾಗಿಸಿ, ಪದಗಳನ್ನು ವಾಕ್ಯವಾಗಿಸಿ, ಆ ಸತ್ವಯುಕ್ತವಾದ ವಾಕ್ಯಗಳು ನಮ್ಮಿಂದ ಹೊರಡಿಸಲಿಕ್ಕೆ ಪ್ರಧಾನವಾದ ಕಾರಣವಾದ ದೇವತೆಗಳು ಈ ವಾಗ್ದೇವತೆಗಳು, ವಶಿನ್ಯಾದಿ ವಾಗ್ದೇವತೆಗಳು ಅಂತ ಹೇಳಿ. ಹೀಗಾಗಿ ಯಾರೆಲ್ಲ ವಶಿನ್ಯಾದಿ ವಾಗ್ದೇವತೆಗಳನ್ನು ನಿತ್ಯ ಸ್ಮರಣೆ ಮಾಡುತ್ತಾರೋ ಅವರಿಗೆ ಉತ್ತಮವಾದ ವಾಕ್ಸಿದ್ಧಿಯಾಗತ್ತೆ, ವಾಕ್ಶುದ್ಧಿಯಾಗತ್ತೆ ಅಂತ. ಇದಾದ ಮೇಲೆ ಎರಡನೆಯದು ಯೋಗಿನಿಭಿ ಸಮನ್ವಿತಾಂ ಅಂತ ಹೇಳಿದ್ದಾರಲ್ಲ. ಈ ಯೋಗಿನಿಯರು 12 ಮಂದಿ ಅಂತ. ಇವರ ಹೆಸರನ್ನೊಮ್ಮೆ ಸ್ಮರಣೆ ಮಾಡೋಣ. ವಿದ್ಯಾಯೋಗಿನಿ, ರೇಚಿಕಾಯೋಗಿನಿ, ಮೋಚಿಕಾಯೋಗಿನಿ, ಮಾತೃಕಾಯೋಗಿನಿ, ದೀಪಿಕಾಯೋಗಿನಿ, ಜ್ಞಾನಯೋಗಿನಿ, ಆಪ್ಯಾಯಯೋಗಿನಿ, ವ್ಯಾಪಿನಿ ಯೋಗಿನಿ, ಮೇಧಾಯೋಗಿನಿ, ವ್ಯೋಮರೂಪಾಯೋಗಿನಿ, ಸಿದ್ಧರೂಪಾಯೋಗಿನಿ ಹಾಗೂ ಲಕ್ಷ್ಮೀ ಯೋಗಿನಿ ಅಂತ. ಈ ಒಬ್ಬೊಬ್ಬ ಯೋಗಿನಿಯರು ನಮ್ಮ ವಾಕ್ಕುಗಳಿಗೆ ಇರಬೇಕಾದ ವಾಕ್ಶಕ್ತಿಯನ್ನು ಪ್ರಸಾರ ಮಾಡಲಿಕ್ಕೆ ಮತ್ತು ಅದು ಕೀರ್ತಿಯುಕ್ತವಾಗಿ ವ್ಯಾಪಿಸುವಂತೆ ಅನುಗ್ರಹ ಮಾಡುವವರು ಈ 12 ಮಂದಿ ಯೋಗಿನಿಯರು ಅಂತ. ನೋಡಿ, ಇವರಿಂದ ನಮಗೆ ಏನೆಲ್ಲ ಅನುಗ್ರಹವಾಗುತ್ತೆ ಅಂತ ಒಮ್ಮೆ ನೋಡುವುದಾದರೆ, ವಿದ್ಯಾಯೋಗಿನಿ ಅಂದರೆ ನಾವು ಮಾತನಾಡುವ ವಿಷಯದ ಬಗ್ಗೆ ನಮಗೆ ತಿಳುವಳಿಕೆ ಆ ಕ್ಷಣದಲ್ಲಿ ಸ್ಫುರಿಸುವಂತೆ ಮಾಡುವವಳು. ರೇಚಿಕಾಯೋಗಿನಿ ಹಾಗೂ ಮೋಚಿಕಾಯೋಗಿನಿ ಈ ಇಬ್ಬರು ನಾವು ಮಾತನಾಡುವಾಗ ಉಸಿರಾಟವೇ ಪ್ರಧಾನವಾದ ಪಾತ್ರ. ಆ ಉಸಿರಾಟವನ್ನು ಸಹಕರಿಸುವಂತೆ ಮಾಡುವಂಥವರು ಈ ಇಬ್ಬರು ಯೋಗಿನಿಯರು ಅಂತ. ಇನ್ನು ಮಾತೃಕಾಯೋಗಿನಿ ಅಂದರೆ ಅಕ್ಷರಾದಿ ದೇವತೆಗಳು ಅಂತ. ದೀಪಿಕಾಯೋಗಿನಿ ಅಂದರೆ ನಮ್ಮ ಮಾತು ಕೇಳುಗರಿಗೆ ಅರ್ಥವಾಗುವಂತೆ ಮಾಡುವಂತಹ ಯೋಗಿನಿ. ಜ್ಞಾನಯೋಗಿನಿ ಅಂದರೆ ಮಾತನಾಡುವ ವಿಷಯದ ಆಳ ಗಾಂಭೀರ್ಯವನ್ನ ತಿಳಿದು ಮಾತನಾಡಿಸುವಂಥ ಯೋಗಿನಿ. ಆಪ್ಯಾಯ ಯೋಗಿನಿ ಅಂದರೆ ನಮ್ಮ ಮಾತು ಕೇಳುಗರ ಮನಸ್ಸಿಗೆ ಸಿಹಿಯಾಗಿ ಮಾತನಾಡುವಂತೆ ಮಾತನಾಡಿಸುತ್ತಾಳೆ ಈ ಯೋಗಿನಿ. ವ್ಯೋಮರೂಪಾಯೋಗಿನಿ ಅಂದರೆ ನಮ್ಮ ಮಾತು ಈ ಆಕಾಶದಲ್ಲಿ ತೇಲಿ ಕೇಳುಗರ ಕಿವಿಯನ್ನು ಸರಿಯಾಗಿ ತಲುಪುವಂತೆ ಮಾಡುವಂಥ ಯೋಗಿನಿ ಈಕೆ. ಸಿದ್ಧರೂಪಯೋಗಿನಿ ಅಂದರೆ ನಮ್ಮ ವಾಕ್ಕಿಗೆ ಸಂಪೂರ್ಣ ಜಯ ಸಿಗುವಂತೆ ಮಾಡುವ ಯೋಗಿನಿ ಇವಳು. ಮೇಧಾಯೋಗಿನಿ ಅಂದರೆ ನಮ್ಮ ಮಾತುಗಳು ಅಳ್ಳಕವಾಗಿ ಇರದಂತೆ, ಶುಷ್ಕವಾಗಿ ಇರದಂತೆ ಪಾಂಡಿತ್ಯಪೂರ್ಣವಾಗಿ ಮಾತನಾಡಿಸುವಂತೆ ಮಾಡುವ ಯೋಗಿನಿ ಈ ಮಹಾತಾಯಿ. ಇನ್ನು ಕೊನೆಯದಾಗಿ ಲಕ್ಷ್ಮೀ ಯೋಗಿನಿ ಅಂದರೆ ಆಡುವ ಮಾತಿನಲ್ಲಿ ಶೋಭೆಯುಂಟಾಗುವಂತೆ ಮಾಡುವವಳು. ಜೊತೆಗೆ ನಾವು ಮಾತನಾಡಿದ ವಾಕ್ಕುಗಳಿಗೆ ಫಲ ಸಿಗುವಂತೆ ಮಾಡುವಂಥವಳು ಈ ಲಕ್ಷ್ಮೀ ಯೋಗಿನಿ ಅಂತ. ಆತ್ಮೀಯರೇ, ಹೀಗೆ ನಾವು ಮಾತನಾಡಬೇಕಾದರೆ ಇಷ್ಟೆಲ್ಲ ಯೋಗಿನರ ಅನುಗ್ರಹ ಸರಿಯಾಗಿ ಇದ್ದರೆ ನಮ್ಮ ಮಾತು ಜಯಶೀಲವಾಗುತ್ತೆ ಮತ್ತು ನಮಗೆ ಉತ್ತಮವಾದ ಫಲ ಸಿಗುತ್ತೆ. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದರೆ ಈ ಯೋಗಿನಿಯರು, ವಾಗ್ದೇವತೆಗಳು ಅಂತ. ಇನ್ನು ಮೂರನೆಯ ವರ್ಗ ಗಂಧಾಢ್ಯಾಕರ್ಷಿಣಿ ಯುಕ್ತಾಂ ಅಂತ ಹೇಳಿದ್ದಾರಲ್ಲ. 4 ಮಂದಿ ಇದ್ದಾರೆ. ಗಂಧಾಕರ್ಷಿಣಿ, ರಸಾಕರ್ಷಿಣಿ, ಸ್ಪರ್ಶಾಕರ್ಷಿಣಿ, ರೂಪಾಕರ್ಷಿಣಿ ಎನ್ನುವ
4 ಮಂದಿ ಆಕರ್ಷಣೀ ದೇವಿಯರು. ನಮ್ಮ ಮಾತನ್ನ ಕೇಳಿದಂಥ ವ್ಯಕ್ತಿಗಳು ಆಕರ್ಷಿತರಾಗಬೇಕು, ವಶರಾಗಬೇಕು, ಹಾಗೆ ನೋಡಿಕೊಳ್ಳುವಂಥವರಿವರೆಲ್ಲ ಅಂತ. ಈಗ ಒಟ್ಟು ವಾಗ್ದೇವತೆಗಳು 8 ಜನ, ಯೋಗಿನಿಯರು 12 ಜನ, ಆಕರ್ಷಣೀ ದೇವಿಯರು 4 ಜನ ಅಂತ. ಈ 3 ವರ್ಗದ ದೇವಿಯರನ್ನ ಒಟ್ಟು ಕೂಡಿದಾಗ 24 ಮಂದಿ ವಶಿನ್ಯಾದಿ ವಾಗ್ದೇವತೆಗಳು ಇದ್ದಾರೆ ಅಂತ ಅರ್ಥ ಆಯಿತು. ಈ ಮತ್ತೊಂದು ರಹಸ್ಯವನ್ನು ನಾವು ಗಮನಿಸಬೇಕು. ಈ ಶ್ಲೋಕ ಆರಂಭವಾಗಿದ್ದೇ ಸವಿತ್ರಿರ್ಭಿರ್ವಾಚ ಅಂತ. ಮೊದಲ ಪದವೇ ಸವಿತ್ರಿ. ಸವಿತ್ರಿ ಅಂದರೆ ಸಾವಿತ್ರಿ ಅಂತ ಅರ್ಥ. ಸಾವಿತ್ರಿ, ಗಾಯತ್ರಿ, ಸರಸ್ವತಿ ಅನ್ನುವ 3 ಶಕ್ತಿಯು ಒಂದೇ ತತ್ವವನ್ನು ಹೇಳ್ತಾ ಇದೆ. ತ್ರಿಪದ ಗಾಯತ್ರಿಗಾಗಲಿ ತ್ರಿಪುರ ಸುಂದರಿಗಾಗಲಿ ಯಾವುದೇ ಭೇದವಿಲ್ಲ ಅಂತ. ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರಗಳಿದ್ದಾವೆ. ಈ ವಾಗ್ದೇವತೆಗಳು 24 ಮಂದಿ ಇದ್ದಾರೆ. ಹೀಗಾಗಿ ಈ ಎಲ್ಲ 24 ವಶಿನ್ಯಾದಿ ವಾಗ್ದೇವತೆಗಳೇ ಗಾಯತ್ರಿಯಲ್ಲಿರಬಹುದಾದ 24 ಅಕ್ಷರಾದಿ ಅಧಿದೇವತೆಗಳು ಅನ್ನುವಂಥ ಚಿಂತನೆಯನ್ನು ಉಪಾಸಕರು ಹೇಳಿದ್ದಾರೆ. ಈ ಎಲ್ಲ ಅಕ್ಷರಗಳನ್ನು ಅಥವಾ ಈ ಎಲ್ಲ 24 ವಾಗ್ದೇವತೆಗಳನ್ನು ಪ್ರಸವಿಸಿದವಳೆ ಸಾವಿತ್ರಿ ರೂಪವಾದ ಶ್ರೀಮನ್ ಲಲಿತಾ ಮಹಾ ತ್ರಿಪುರ ಸುಂದರಿ. ಇಷ್ಟು ವಿಚಾರ ವಶಿನ್ಯಾಧ್ಯಾಭಿಸ್ತ್ವಾಂ ಸಹಜನನಿ ಸಂಚಿಂತಯತಿಹ ಅನ್ನುವ ಸಾಲಿನಲ್ಲಿರಬಹುದಾದ ರಹಸ್ಯವಾದ ಚಿಂತನೆಗಳು ಅಂತ. ಈ ರೀತಿಯಾಗಿ ವಶಿನ್ಯಾದಿ ವಾಗ್ದೇವತೆಗಳು, ಯೋಗಿನಿ ದೇವತೆಗಳು, ಆಕರ್ಷಣೀ ದೇವತೆಯರ ಜೊತೆಯಲ್ಲಿ ಆ ಜಗದಂಬೆಯನ್ನ ಭಾವಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಈ ಎಲ್ಲ ವಾಗ್ದೇವತೆಯರು ಉದಿಸಲಿಕ್ಕೆ ಕಾರಣಳಾದವಳು ಆ ಜಗದಂಬೆ ಅಂತ. ಇಂತಹ ಈ ವಶಿನ್ಯಾದಿ ದೇವತೆಗಳು ಹೇಗಿದ್ದಾರೆ ಅಂದರೆ ಶಶಿಮಣಿ ಶಿಲಾಭಂಗ ರುಚಿಬಿಹಿ. ಚಂದ್ರಕಾಂತ ಶಿಲೆ ಅನ್ನುವಂಥ ಒಂದು ಮಹಾಶ್ರೇಷ್ಠವಾದ ಕಾಂತಿಯುಕ್ತವಾದ ಶಿಲೆ ಇದೆ. ಅದನ್ನು ಹೊಡೆದರೆ ಯಾವ ಕಾಂತಿ ತೇಜಸ್ಸು ಹೊರಹೊಮ್ಮುತ್ತೋ ಅಂತಹ ಪ್ರಕಾಶಮಾನವಾದ ಕಾಂತಿಯಿಂದ, ಆ ತೇಜಸ್ಸಿನಿಂದ ಈ ಎಲ್ಲ ವಶಿನ್ಯಾದಿ ವಾಗ್ದೇವತೆಗಳು ಶೋಭಾಯಮಾನವಾಗಿದ್ದಾರೆ, ಪ್ರಕಾಶಮಾನರಾಗಿದ್ದಾರೆ ಅಂತ. ಹಾಗೆ ಈ ಎಲ್ಲ ವಾಗ್ದೇವತೆಗಳ ಸಹಿತವಾಗಿ ಶ್ರೀ ಲಲಿತೆಯನ್ನ ನಾವು ಧ್ಯಾನಿಸಬೇಕು, ಪ್ರಾರ್ಥಿಸಬೇಕು. ಹಾಗೆ ಪ್ರಾರ್ಥಿಸಿದರೆ ಏನಾಗತ್ತೆ ಅಂದರೆ ಸಕರ್ತ ಕಾವ್ಯಾನಾಂ ಭವತಿ ಮಹತಾಂ ಭಂಗಿ ರುಚಿಭಿಹಿ. ಮಹಾತ್ಮರಾದ ಮಹರ್ಷಿ ವಾಲ್ಮೀಕಿಗಳಂತೆ, ವ್ಯಾಸ ಭಗವಾನರಂತೆ, ಮಹಾಕವಿ ಕಾಳಿದಾಸನಂತೆ ಇವರೇ ಮೊದಲಾದ ಮಹಾತ್ಮರು ರಚಿಸಿದ ಶೈಲಿಯಂತೆ ಮಹಾಕಾವ್ಯಗಳನ್ನು, ಮಹಾಗ್ರಂಥಗಳನ್ನು ರಚಿಸುವ ಕವಿಯಾಗುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಮಹಾಕಾವ್ಯಗಳು ಹೇಗಿರುತ್ತೆ ಅಂತಂದರೆ ವಾಗ್ದೇವಿ ವದನ ಕಮಲ ಮೋದ ಮಧುರೈಹಿ. ಸರಸ್ವತೀ ದೇವಿಯು ಹಾಕಿಕೊಂಡಿರುವ ತಾಂಬೂಲದ ಸುವಾಸನೆಯಂತೆ, ಆ ದಿವ್ಯವಾದ ಪರಿಮಳದಂತೆ ಆ ಮಹಾಕಾವ್ಯಗಳು ಸಹಜವಾಗಿ ಪರಿಮಳದಿಂದ ಅಂದರೆ ಸತ್ವಯುಕ್ತವಾಗಿ ಸಜ್ಜನರು ಒಪ್ಪುವಂತೆ, ಸದಾಚಾರಿಗಳು ಆಸ್ವಾದನೆ ಮಾಡುವಂತೆ ಇರುತ್ತೆ. ಈ ಅಮ್ಮ ಹಾಕಿಕೊಂಡ ತಾಂಬೂಲದ ಸುವಾಸನೆ ಅಂತಿದ್ದ ಹಾಗೆ ನಮಗೆ ಮತ್ತೊಂದು ನೆನಪಾಗಬೇಕು. ಲಲಿತಾ ಸಹಸ್ರನಾಮದಲ್ಲಿ ವಾಗ್ದೇವತೆಗಳು ಹೇಳಿದ್ದಾರೆ, ಕರ್ಪೂರ ವೀಟಿಕಾಮೋದ ಸಮಾಕರ್ಷ ದಿಗಂತರ ಅಂತ. ಅಂದರೆ ದಿಗ್ದಿಗಂತಗಳು ಅಮ್ಮನು ಹಾಕಿಕೊಂಡಿರುವ ಆ ತಾಂಬೂಲದ ಪರಿಮಳ ವ್ಯಾಪಿಸಿದೆಯಂತೆ. ಹೀಗೆ ಜಗದಂಬೆಯ ಅನುಗ್ರಹದಿಂದ ರಚಿಸಲ್ಪಟ್ಟಂತಹ ಕವಿತ್ವವು, ಆ ಕಾವ್ಯದ ಒಂದು ವಿಶೇಷವಾದಂಥ ಕೀರ್ತಿ ದಿಗ್ದಿಗಂತಗಳನ್ನು ಹರಡುವಂತೆ ಆ ಜಗದಂಬೆ ಅನುಗ್ರಹಿಸುತ್ತಾಳೆ. ಜೊತೆಗೆ ಕೀರ್ತಿ ಲಭಿಸುವಂತೆ ಅನುಗ್ರಹ ಮಾಡ್ತಾಳೆ. ಇಲ್ಲಿ ವರ್ಣನೆ ಮಾಡುತ್ತಿರುವುದು ವಾಗ್ದೇವಿಯ ವದನ. ವದನ ಅಂದ್ರೇನೆ ವಾಗ್ಭವಕೂಟ ಅಂತ. ವಾಗ್ಭವಕೂಟ ಅಂದರೆ ಜ್ಞಾನೇಂದ್ರಿಯಗಳಿಂದ ಕೂಡಿರಬಹುದಾದ ಕೂಟ ಅಂತ.
ಈ ಕೂಟದಲ್ಲೇ ಮೇಧಾಶಕ್ತಿ, ಆಲೋಚನಾ ಶಕ್ತಿ ಎಲ್ಲ ಇರುವಂಥದ್ದು ಮತ್ತು ಮಾತನಾಡಲು ಪ್ರಧಾನವಾದಂಥ ಸ್ಥಾನ ಈ ವಾಗ್ಭವಕೂಟ ಅಂತ. ಹೀಗಾಗಿ ವದನ ಕಮಲ ಮೋದ ಮಧುರೈಹಿ ಅಂತ ಹೇಳಿದ್ದಾರೆ ನೋಡಿ. ಹಾಗೆ ಮಹರ್ಷಿಗಳಂತೆ ಪ್ರಸನ್ನರಾಗಿ, ಪ್ರಿಯವಾಗಿ, ಮಧುರವಾಗಿ ಮಾತನಾಡುವಂಥ ವಾಕ್ಕುಗಳನ್ನು, ಕವಿತ್ವ ಕೌಶಲ್ಯವನ್ನು ವಾಗ್ದೇವತೆಯಿಂದ ಲಭ್ಯವಾಗುವಂತೆ ನಮಗೆ ಅನುಗ್ರಹ ಮಾಡ್ತಾಳೆ ಶ್ರೀಮನ್ ಲಲಿತಾ ಮಹಾತ್ರಿಪುರ ಸುಂದರಿ ಎನ್ನುವ ಚಿಂತನೆಯನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ದಿವ್ಯವಾದಂಥ ಸ್ತೋತ್ರದಲ್ಲಿ ಚಿಂತನೆಯನ್ನು ನಡೆಸಿದ್ದಾರೆ. ಆತ್ಮೀಯರೇ, ಅಂತಹ ವಾಗ್ದೇವತೆಗೂ ಶ್ರೀಮನ್ ಲಲಿತಾ ಮಹಾತ್ರಿಪುರ ಸುಂದರಿಗೂ ಈ ಚಿಂತನೆಯನ್ನು ಕೊಟ್ಟಂತಹ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಕ್ಕೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.